ಆದ್ಯಂತ ಬೆಳಗ್ಗೆ 6:30ಕ್ಕೆ ಡೆವಿಲ್ ಶೋ ಶುರುವಾಗಿದೆ. ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ. ಈಗ ದರ್ಶನ್ ಅವರ ಆತ್ಮೀಯರಾದಂಥ ಸಾಹಿತಿಗಳು, ನಿರ್ದೇಶಕರು ಆದಂತಹ ಕವಿರಾಜ್ ಅವರು ಈಗ ಡೆವಿಲ್ ನೋಡೋದಕ್ಕೆ ಬಂದಿದ್ದಾರೆ. ಡೆವಿಲ್ ಬಗ್ಗೆ, ಧನುಷ್ ಬಗ್ಗೆ ಮತ್ತು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಮಾತಾಡಿಸ್ತೀನಿ. ಸರ್, ನಾನು 3 ಹೇಳ್ಬಿಟ್ಟೆ. ಡೆವಿಲ್, ಧನುಷ್, ದರ್ಶನ್, 3 ಡಿ 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 ಈ ಡಿ ಕ್ಯೂಬ್ ಬಗ್ಗೆ ಏನು ಹೇಳ್ತೀರಾ ಸರ್? ಡಿ ಕ್ಯೂಬು ಯಾವತ್ತೂ ಅದು ಒಂದು ಸೌಂಡ್ ಮಾಡುವಂಥ ವಿಷಯ ಕರ್ನಾಟಕದಲ್ಲಿ. ಇವತ್ತು ಮುಖ್ಯವಾಗಿ ಡೆವಿಲ್ ರಿಲೀಸ್ ಆಗ್ತಿದೆ. ಡೆವಿಲ್ ಒಳಗೆ ದರ್ಶನ್ ಇದ್ದಾರೆ, ಧನುಷ್ ಇದ್ದಾರೆ. ಸೊ 3 ಡಿನೂ ದೊಡ್ಡ ಅಬ್ರ ಮಾಡಲಿ, ದೊಡ್ಡ ಹಿಟ್ ಆಗಲಿ 3 ಡಿಗಳು ಅಂತ ಕೇಳ್ಕೊಳ್ತೀವಿ. ಏನು ಹೇಳ್ತೀರಿ ಸರ್ ಈ ಸಿನಿಮಾದ ಒಂದು ಕ್ರೇಜ್ ಬಗ್ಗೆ? ಅದ್ಭುತವಾಗಿದೆ. ಆ್ಯಕ್ಚುಲಿ ಎಲ್ಲೇ ಕೇಳಿದ್ರು ಇವಾಗ ನಾವು ದಾರಿಲಿ ಬರುವಾಗ ಲೇಟ್ ಆಯಿತು ಅಂತ ಮೆಟ್ರೋದಲ್ಲಿ ಬಂದ್ವಿ. ನಮ್ಮ ಅಕ್ಕಪಕ್ಕ 3-4 ಜನ ಹುಡುಗರು ಮೊಬೈಲಲ್ಲಿ ಅದನ್ನೇ ನೋಡ್ತಾ ಇದ್ದಾರೆ, ಅದ್ರ ರಿವ್ಯೂ, ಅದರ ಅಬ್ರ ಹೆಂಗಿದೆ ಅಂತ. ಸೊ ಎಲ್ಲ ಕಡೆನೂ ಸೌಂಡ್ ಇದೆ ಡೆವಿಲ್ 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 ಅಂತ. ಈ ಒಂದು ಮಟ್ಟದ ಒಂದು ಮಾಸ್ ಜನಪ್ರಿಯತೆ ಬಹುಶಃ ಕನ್ನಡದಲ್ಲಿ ಯಾರಿಗೂ ಇಲ್ಲ. ಅದನ್ನು ಹೆಂಗೆ ಪಡೆದ್ರು ಇಷ್ಟು ದಿನಗಳ ಒಂದು ಕರಿಯರ್ ಶ್ರಮ ಇದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಆ್ಯಕ್ಚುಲಿ. ಸೊ ನೀವು ಕೂಡ ಒಬ್ಬ ನಿರ್ದೇಶಕರಾಗಿ ಒಂದು ಸಿನಿಮಾ ಪ್ರಚಾರ ತುಂಬ ಮುಖ್ಯ. ಅವರ ಅನುಪಸ್ಥಿತಿಯಲ್ಲಿ ಚಿತ್ರದ ಪ್ರಚಾರ, ಸೊ ಚಿತ್ರತಂಡಕ್ಕೆ ಯಾವ ರೀತಿ ಚಾಲೆಂಜಿಂಗ್ ಆಗಿರ್ಬೋದು ಆಸ್ ಎ ಡೈರೆಕ್ಟರ್ ಆಗಿ ಸರ್? ನನಗೆ ಚಾಲೆಂಜಿಂಗ್ ಅಂದರೆ ತುಂಬ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ ಎಲ್ಲೋ ಒಂದು ಕಡೆ ಹೆಲ್ಪೇ ಆಯಿತು ಅನ್ಸುತ್ತೆ. ಯಾಕಂದರೆ ಅಭಿಮಾನಿಗಳೇ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಹಾಗಿರುವಾಗ ಇವ್ರ ಕೆಲಸ ಸುಲಭ ಆಗುತ್ತೆ. ಎಲ್ಲಿ ನೋಡಿದ್ರು ಅವ್ರ ಪೋಸ್ಟ್ಗಳು, ಅವರ ಏನೋ ಕಾರ್ಯಕ್ರಮಗಳು. ಎಲ್ಲೋ ಮೊನ್ನೆ ನೋಡಿದ್ರೆ ಎಷ್ಟೊಂದು ಕುರಿ ಹೊಡೆದು ಊಟ ಹಾಕಿದ್ದಾರೆ. ಈಗ ಹೌದು, ನಮ್ಮ ತೀರ್ಥಹಳ್ಳಿ ಅಂತ ಚಿಕ್ಕೂರಲ್ಲಿ ಕೂಡ ಇವಾಗ ನನಗೊಂದು ವಿಡಿಯೋ ಬಂದಿದೆ, ದೊಡ್ಡದಾಗಿ ಆಚರಿಸಿದ್ದಾರೆ. ಸೊ ಅಭಿಮಾನಿಗಳೇ ಪ್ರಚಾರ ಮಾಡ್ತಾರೆ, ಇವರಿಗೆ ಪ್ರಚಾರದ ಕೊರತೆನೇ ಬೀಳಲ್ಲ. ಸೊ ನಿಮ್ಗೆ ಏನು ಬಂತು ಸರ್ ಸಿನಿಮಾದ ರಿವ್ಯೂ? ನನಗೆ ಈ ತನಕ ಇನ್ನೂ ರಿವ್ಯೂ ಬಂದಿಲ್ಲ. ಈಗ ನಾನು ನೋಡಬೇಕು. ಏನಂದರೆ ನಾನು ಯೂಶ್ವಲಿ ರಿವ್ಯೂ ನೋಡಿಕೊಂಡು ಇನ್ಫ್ಲುಯೆನ್ಸ್ ಆಗಿ ಸಿನಿಮಾ ನೋಡಲ್ಲ. ಅವಾಗ ನಮ್ಮ ತಲೆಯಲ್ಲೇನೋ ಒಂದು ಕೂತ್ಬಿಡುತ್ತೆ. ನಾನು ನೋಡೋ ತನಕ ನನ್ನ ರಿವ್ಯೂ, ಬೇರೆ ರಿವ್ಯೂ ಕೇಳಲ್ಲ ನಾನು, ಆಮೇಲೆ ಬೇಕಾದ್ರೆ ಕೇಳ್ತೀವಿ. ಈಗ ನಾವು ನೋಡಿ ನಮ್ಮ ನಿರ್ಧಾರಕ್ಕೆ ನಾವು ಬರಬೇಕು. ಎಲ್ಲೋ ಇನ್ಫ್ಲುಯೆನ್ಸ್ ಆಗಿ ನೋಡೋದು ಬೇಡ, ಹೇಗಿರುತ್ತೆ ಅಂತ. ನನ್ನ ಪ್ರಕಾರ ನೋಡ್ತಿದ್ರೆ ಈಗೇನೋ ಒಂದು ಮಹೋಲ್ ಇದೆಯಲ್ಲ, ಅದು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ. ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಸೊ ನಿಮ್ಮ ಕೆಲಸನ ನಾವು ಎಲ್ಲ ನೋಡಿದ್ದೀವಿ. 2011ರಲ್ಲೂ ಸಾರಥಿಯ ಪರಿಸ್ಥಿತಿ ನೋಡಿದ್ದೀರಾ, 2025ರಲ್ಲೂ ಡೆವಿಲಿ ಈ ಪರಿಸ್ಥಿತಿಯನ್ನು ನೋಡಿದ್ದೀರಾ. ಆ ಪರಿಸ್ಥಿತಿ, ಈ ಪರಿಸ್ಥಿತಿ ಎರಡರನ್ನು ಹೋಲಿಕೆ ಮಾಡಿ ಹೇಳೋದಾದ್ರೆ ಸರ್? ಎರಡು ಬಹುತೇಕ ಒಂದೇ ಥರದ ಪರಿಸ್ಥಿತಿ. ಅವಾಗಲೂ ಸಂಕಷ್ಟ ಇತ್ತು. ದರ್ಶನ್ ಸರ್ ಇಲ್ಲದೇನೆ ಅವ್ರ ಸಿನಿಮಾ ಬಿಡುಗಡೆ ಆಯಿತು. ಆವಾಗ ಅಭಿಮಾನಿಗಳು ಕೈ ಹಿಡಿದ್ರು, ಇಡೀ ಕರ್ನಾಟಕದ ಸಿನಿ ಪ್ರೇಕ್ಷಕರು ಕೈ ಹಿಡಿದ್ರು. ಇವತ್ತು ಅದೇ ಪರಿಸ್ಥಿತಿ, ಬಹುಶಃ ಅದೇ ರಿಪೀಟ್ ಆಗತ್ತೆ. ಮತ್ತೊಂದು ಪುನರ್ಜನ್ಮ ಥರ ಅಥವಾ ಮತ್ತೆ ಮೇಲೆತ್ತುತ್ತಾರೆ ಅವ್ರನ್ನ ಸಂಕಷ್ಟದಿಂದ ಅಭಿಮಾನಿಗಳು ಮತ್ತು ಕರ್ನಾಟಕ ಚಿತ್ರರಸಿಕರು ಅಂತ ನನ್ನ ನಿರೀಕ್ಷೆ. ಅದಾಗಬೇಕು ಇವತ್ತು. ಒಬ್ಬ ನಟರಿಗೆ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಸಿನಿಮಾದ ಶೂಟಿಂಗ್ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋದು ತುಂಬ ಕಷ್ಟ. ಸೊ ಒಂದು ಕಡೆ ಅನಾರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಒಂದು ಆತಂಕ, ಇವುಗಳ ನಡುವೆ ಸಿನಿಮಾದ ಟ್ರೈಲರ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಸರ್ ಅವರ ಆ ಒಂದು ನಟನೆ? ಇಲ್ಲ, ಟ್ರೈಲರ್ ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸ್ತು ನನಗೆ. ಅದರಲ್ಲಿ ಅವರ ಕಾನ್ಫಿಡೆನ್ಸು, ಆ ಸ್ಟೈಲು, ಅದಕ್ಕೆ ನನಗೆ ಇದಾಗಿದೆ. ಟ್ರೈಲರಲ್ಲಿ ಏನು ನಿಮ್ಗೆ ಇಷ್ಟ ಆಯಿತು ಅಂತ ಕೇಳಿದ್ರೆ ಅವ್ರ ಸ್ವ್ಯಾಗು, ಆ ಸ್ಟೈಲು ಅದ್ಭುತ. ಅದೊಂದು ಮಾಸ್. ಯಾಕೆ ಅಭಿಮಾನಿಗಳು ಇಷ್ಟು ಹುಚ್ಚರ ಥರ ಇಷ್ಟಪಡ್ತಾರೆ ದರ್ಶನ್ ಅವ್ರನ್ನ ಅಂದರೆ ಆ ಟ್ರೈಲರಲ್ಲೇ ಉತ್ತರ ಇದೆ. ಆ ಸ್ವ್ಯಾಗ್ ಇನ್ಯಾರ ಹತ್ರ ಇಲ್ಲ. ಹಾಗಾಗಿ ನೀವು ಕೇಳಿದ್ರಲ್ಲ, ಇಷ್ಟೆಲ್ಲ ಕಷ್ಟಗಳ ನಡುವೆ ಆ ಥರ ಒಂದು ಪರ್ಫಾರ್ಮ್ ಮಾಡಬೇಕು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ ಅದು. ಆ ವ್ಯಕ್ತಿಗೆ ಎಷ್ಟು ಒಂದು ಆತ್ಮವಿಶ್ವಾಸ ಇದೆ, ತನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಆ ಟ್ರೈಲರೇ ಸಾಬೀತುಪಡಿಸುತ್ತೆ. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿ, ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಡೆವಿಲ್ ಮತ್ತು ಧನುಷ್ ಬಗ್ಗೆ ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು. ಇದಿಷ್ಟು ಸಾಹಿತಿಗಳಾದಂಥ ಕವಿರಾಜ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.